Il est quelqu'un qui a joué à sa baille. Casa. Baca Bombay.
ಬಿರುಗಾಳಿಯಾಗಿ ಸೊಂಟ ಇಂಥ ಪ್ರಳಯದ ಭೀಕರತೆಯನ್ನು ತೋರಿಸುವುದೇ ಈ ವಿರಾಟನ ಪ್ರಶಾಂತೆ. ರಾಣ ಜೆ.ಬಿ. ರಾಣ ಬೆತ್ತಲೆಯಾಗಿರುವ ಅವನ ಕತ್ತಲೆಯ ಕಳ್ಳ ಸಾಮ್ರಾಜ್ಯಕ್ಕೆ ನಾನೇ ಸಾಮ್ರಾಟ್ ಎಂದು ಮನಸ್ಸಿನ ಮತ್ತಾವೆಯಿಂದ ಮೆರೆಯುತ್ತಿರುವ ನಿನ್ನನ್ನು ನನ್ನ ಮುಂದೆ ತಲೆ ತಗ್ಗಿಸುವಂತೆ ಮಾಡಿ ನಿನ್ನ ಸರ್ವ ಆಸ್ತಿಯನ್ನು ನನ್ನ ವಶ ಮಾಡಿಕೊಂಡ ನಾನು ಕೂಡ ಸರ್ವ ಅಧಿಕಾರಿಯಾಗಿ ಬೆರೆಯಬಹುದರೆ ವಿರಾಟ್ ಎನ್ನುವ ಹೆಸರಿಗೆ ಎಲ್ಲಿದೆ ಬೆಲೆ? ನಂತರ ಅಲ್ಲಿಯ ನಂತರ ಗೊಂಬೆ ಅಂತಿರೋ ಆ ಬಡವಿದಾರಿ ಸಂಪತ್ ಕುಮಾರನ ತಂಗಿ ಐಶ್ವರ್ಯ. ಅಂಬೆ, ಊರ್ವಶಿ, ಮೇನಕಿ, ಸೌಂದರ್ಯವಂತ ಚಂದನ ಚಲವೆ ನಿನ್ನ ಸೌಂದರ್ಯದ ಸಿರಿ ಸುಖವನ್ನು ಬೇಕಾ. ಇದು ಈ ವಿರಾಟನ ನಾವು ಬಯಸಿದ ಹಕ್ಕಿ. ನಾವು ಬಯಸಿದ ಹಕ್ಕಿ ಇದ್ದ ಮೇಲೆ ಹಾರು ಬಂದಂತಿದೆ ಬರಲಿ. ಬಂದ ಮೇಲೆ ನಾನು ವಿಚಾರಿಸಿಕೊಂಡರೆ ಆಯಿತು. ಏ ಮಿಸ್ಟರ್, ಯಾರು ನೀವು? ಅಲ್ಲ, ನಾನು ಬರುತ್ತಿರುವ ದಾರಿಗೆ ಈ ರೀತಿ ಅಡ್ಡವಾಗಿ ನಿಂತಿದೆಯಲ್ಲ, ಯಾರು ನೀನು? ನಾನು ಯಾರು? ಐಶ್ವರ್ಯ, ಕಾಡಿನಲ್ಲಿ ಹಸುವಿನಿಂದ ಕಾಯುತ್ತಿರುವ ಹುಲಿಯಂತೆ ನಾನು ಸಹ ನನ್ನ ಕಾಮನ ಹಸುವಿನಿಂದ ಕಾಯುತ್ತಿರುವೆ. ನೋಡು ಐಶ್ವರ್ಯ, ನೋಡು ಈ ರಸಿಕ ಮತನ ಮತವನ್ನು ಚೆನ್ನಾಗಿ ನೋಡ. ಏ ರೋಬರ್, ನಡ, ನಿನ್ನ ಜೊತೆ ವಾದಿಸುವುದಕ್ಕೆ ನನಗೆ ಸಮಯವಿಲ್ಲ. ನಾನು ಕಾಲೇಜಿಗೆ ಹೋಗಬೇಕು. ಸುಮ್ಮನೆ ದಾರಿ ದಾರಿ ಬಿಡು ಐಶ್ವರ್ಯ. ನಿಮ್ಮಂತ ಸುಂದರ ಹುಡುಗರಿಗೆ ದಾರಿ ಬಿಡಲು ಬಂದಿರುವುದು ನಿನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು. ಸುಮ್ಮನೆ ಒಪ್ಪಿಕೋ, ನನ್ನ ಆಸೆಯನ್ನು ಈಡೇರಿಸ. ಏ ಶ್ರೀ, ಮಾತುಗಳು ಮರ್ಯಾದೆಯಿಂದ ಬರಲಿ. ನೋಡು, ಎಲ್ಲಿಲ್ಲದ ನಾಲಿಗೆ ಅಂತ ತಿಳಿದು ಮನ ಬಂದಂತೆ ಮಾತನಾಡಿದ್ದೆ ನಿಜವಾದರೆ ಅದರ ಪರಿಣಾಮ ನೆಟ್ಟಗಿರುವುದಿಲ್ಲ. ಪರಿಣಾಮ ಬಿಗುಮಾನದ ಬಿಕ್ಕದ ಹೆಣ್ಣೆ. ಒಟ್ಟಿಗೆ ಇಟ್ಟಿಲ್ಲದಿದ್ದರು ಇಂಥ ಕೊಂಕು ಮಾತಿಗೆ ಕಡಿಮೆ ಇಲ್ಲ. ಐಶ್ವರ್ಯ, ಸುಮ್ಮನೆ ಒಪ್ಪಿ ನನ್ನ ಆಸೆಯನ್ನು ಈಡೇರಿಸಿದರೆ ದುಃಖದ ಕಡಲಿರುವ ನಿನ್ನ ಸಂಸಾರವನ್ನು ಸುಲಭದ ಕಡಕ್ಕೆ ಸೇರಿಸುವೆ. ಒಂದು ವೇಳೆ ನೀನೇನಾದರೂ ಒಪ್ಪದಿದ್ದರೆ ದುಃಖದ ಕಡಲಲ್ಲಿರುವ ನಿನ್ನ ಸಂಸಾರವನ್ನು ಮತ್ತೊಂದು ಸುಮ್ಮನೆ ಅದ ಮಾಡದೆ ಒಪ್ಪಿಕೋ ಐಶ್ವರ್ಯ, ಒಪ್ಪಿಕೋ. ಏಯ್, ಬಾಯಿ ಮುಚ್ಚು ನೀಚ. ಅಲ್ಲ, ನನ್ನ ಸಂಸಾರವನ್ನ ಬೆಳಕಾಗಿಸುವುದಕ್ಕೆ ನೀನೇನೋ ಈ ಜಗತ್ತನ್ನೇ ಬೆಳಗುವ ಜಗದ್ರಕ್ಷಕ ಅಲ್ಲ ಕಣ. ಐಶ್ವರ್ಯ, ಆದ್ದು ತಪ್ಪಿದ ನಾಡಿಗೆ ಅಂತ ಹತ್ತು ಮೀರಿ ಮಾತನಾಡಿದರೆ
ಸದ್ದು ಮಾಡದೆ ನನ್ನ ಅಂತಸ್ತಿನ ಅರಮನೆಗೆ ಒತ್ತುಕೊಳ್ಳುವಾಗ ತೀರಿಸಿಕೊಳ್ಳಲೇ ನನ್ನ ಕಾಮದ ಚಟವನ್ನ ಆಟ ಮಾಡದೆ ನನ್ನ ಕಾಮದ ಆಸೆಯನ್ನು ತೀರಿಸಿಕೊಳ್ಳ ಐಶ್ವರ್ಯ. ಏ, ನಿನ್ನ ದೇಹದ ತುಂಬ ಬರೀ ಕಾಮವನ್ನೇ ತುಂಬಿಕೊಂಡು ನಿಂತಿರುವ ನೀನೊಬ್ಬ ಕಾಮದ ಪಶು. ಆದರೆ ನಿನ್ನ ಹೃದಯವನ್ನ ಸಂತೋಷಗೊಳಿಸುವುದಕ್ಕೆ ನಾನೇನೋ ನೀನು ಮಾಡಿಕೊಂಡಿರುವ ಮಡದಿಯಲ್ಲ ಕಣ. ನಿನ್ನಂಥ ಕಾಮುಕ ನಾಯಿಗಳನ್ನ ಎದೆಗೆ ಎದೆಗೊಟ್ಟು ಜೀವನ ಮಾಡಲು ಬಂದಿರುವ ಗರತಿ ಹೆಣ್ಣು ನಾನು. ಐಶ್ವರ್ಯ, ಈ ಭಾರತದ ವೀರ ಗರತಿಯರ ಬಗ್ಗೆ ವಿಸ್ತಾರವಾಗಿ ಒಂದು ಕಥೆಯನ್ನು ಹೇಳುತ್ತೇನೆ, ಚೆನ್ನಾಗಿ ಕಿವಿ ಕೊಟ್ಟು ಕೇಳ. ಕನಕಾಂಬರ ಹೂವಿನ ಕಾಲದಲ್ಲಿ ಒಬ್ಬನಿಗೆ ಕಣ್ಣು ಹೊಡೆದು ಮಲ್ಲಿಗೆ ಹೂವಿನ ಕಾಲದಲ್ಲಿ ಮತ್ತೊಬ್ಬರ ಜೊತೆಯಲ್ಲಿ ಚಕ್ಕಂದ ಮಾಡಿ ಸೊಪ್ಪಿಗೆ ಹೂವಿನ ಕಾಲದಲ್ಲಿ ಮತ್ತೊಬ್ಬನನ್ನು ಮದುವೆಯಾಗಿ ಕೊನೆಗೆ ಒಂದು ದಿನ ಮುತ್ತು ಎತ್ತು ದಾಸರನ್ನು ಹೊರಡುವಾಗ ಹೆಣ್ಣುಗಳಷ್ಟಿಲ್ಲ. ಸಮಾಜದಲ್ಲಿ ಇದರ ಬಗ್ಗೆ ಗರತಿ ಎಂದು ಗಟ್ಟಿ ಹೇಳುತ್ತಿದ್ದಾರೆ. ಹೇಳಿದ್ದಾರೆ, ಆ ನಿನ್ನ ಗರತಿ ಹತ್ರ ಲೋಕ್ ಮಿಸ್ಟರ್, ನಿನ್ನ ಈ ಒಣಗೊಟ್ಟು ವೇದಾಂತದ ಬೆದರಿಕೆಗೆ ಹೆದರಿಕೊಂಡು ನಾನು ನನ್ನ ದೇಹವನ್ನ ನಿನಗೆಂದು ಅರ್ಪಿಸಲು ಸಾಧ್ಯವಿಲ್ಲ. ಒಂದು ವೇಳೆ ನೀನೇನಾದ್ರೂ ಈ ರೀತಿ ನನ್ನನ್ನ ಸೂಳೆಯ ದೃಷ್ಟಿಯಲ್ಲಿ ನೋಡಿದ್ದೆ ನಿಜವಾದ್ರೆ ನಿನ್ನಂತಹ ಕಾಮುಕನನ್ನ ಸಂಹಾರ ಮಾಡುವುದಕ್ಕಾಗಿ ಹೊಸದಾಗಿ ರೂಪ ತಾಳಿ ಬಂದಿರುವ ಚಂಡಿ ಚಾಮುಂಡಿ ಹೆಣ್ಣು ಚೆಲ್ಲಿ ಚಾಮುಂಡಿ. ನನ್ನ ಜೀವನದ ಇತಿಹಾಸದಲ್ಲಿ ನಿನ್ನಂತ ಅದೆಷ್ಟೋ ಹೆಣ್ಣುಗಳು ನನ್ನ ಚದರ ದಾಸಿಯಾಗಿ ಹೋಗಿದ್ದಾರೆ. ಅಂತದ್ರಲ್ಲಿ ನೀನ್ಯಾವ ಲೆಕ್ಕ? ಐಶ್ವರ್ಯ, ಅಟ ಮಾಡಲು ನನ್ನ ಚಟವನ್ನು ತೀರಿಸು ಬಾ. ಆವಾಗಿನಿಂದ ಹೇಳ್ತಾ ಇದ್ರೆ ಒಂದೇ ಸಮನೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ. ಇದೇ ರೀತಿ ನೀನೇನಾದ್ರೂ ನಿನ್ನ ಕಾಮುಕದ ಮಾತುಗಳನ್ನ ಹೇಳ್ಕೊಂಡು ನನ್ನನ್ನ ಒಲಿಸಲು ಪ್ರಯತ್ನ ಪಟ್ರೆ ಎಂದಿಗೂ ನಾನು ನನ್ನ ಶೀಲವನ್ನ ನಿನಗೆ ಅರ್ಪಿಸಲು ಸಾಧ್ಯವಿಲ್ಲ. ಬಲವಂತವಾಗಿ ನೀನು ನನ್ನನ್ನ ಬಲತ್ಕರಿಸಲು ಮುಂದೆ ಬಂದದ್ದೇ ಆದ್ರೆ ನಿನ್ನ ಪರಿಣಾಮ ನೆಟ್ಟಗಿರುವುದಿಲ್ಲ. ಎಚ್ಚರ. ಪರಿಣಾಮ ನೀನೇನು ನನ್ನನ್ನು ಸುಟ್ಟು ಭಸ್ಮ ಮಾಡಲು ನೀನೇನು ತೇತ್ರಾಯುಧದ ಸೀತೆ ಮಾತೆಯಲ್ಲ. ಏನಾಗಿ ದ್ರೌಪದಿ ಅಂತ ಮೊದಲೇ ಅಲ್ಲ. ಐಶ್ವರ್ಯ, ಪಿತ್ತವೇನು ನನ್ನ ಕಾಮದ ಜೋರೆ ನನ್ನ ಬೇಕಾದರೆ ನನ್ನವರಾಗಲೇಬೇಕು. ತಂದೆ ತಾಯಿಯನ್ನು ಮುಗಿತು. ಈಗ ಇಲ್ಲಿಂದ ಪಾರಾಗುವುದೇ ಒಳ್ಳೆಯದು. ಕೈಯಿಂದ ತಪ್ಪಿಸಿಕೊಂಡಿರಬಾರದು.
నీకు ముందు ఉంది ముసలాప పండగ బాయ్ ಇಂದು ನಾನು ಪಾರದು ಯಾವುದೇ ಕಾರಣಕ್ಕೂ ಇಲ್ಲಿ ನಡೆದಿರುವ ವಿಷಯವನ್ನು ನನ್ನ ಪ್ರಿಯತಮ ಸಂತೋಷವನಿಗೆ ಗೊತ್ತಾಗದಂತೆ ನಾನು ನೋಡಿಕೊಳ್ಳಬೇಕು. ಐಶ್ವರ್ಯ ಯಾಕೆ ಕೂಗಿಕೊಂಡಿಲ್ಲ ಏನಾಯ್ತು ಹೇಳು ಐಶ್ವರ್ಯ ಏನೂ ಇಲ್ಲ ಸಂತೋಷ್, ಈ ಬೃಂದಾವನದಲ್ಲಿ ನಾನೊಬ್ಳೆ ನಿಂತಿದ್ದಲ್ಲ, ಅದಕ್ಕೆ ನನಗೆ ಭಯ ಜಾಸ್ತಿ ಆಯ್ತು, ಸುಮ್ಮನೆ ಕೂಗಿಕೊಂಡೆ ಅಷ್ಟೇ. ಏ ರುಚಿ ನೀನು ಹೋಗೋದು ಹೇಳ್ತೀನಿ ನನ್ನ ಐಶ್ವರ್ಯಗೆ ತೊಂದರೆ ಆಗಿದೆ ಎಂದು ಈ ನನ್ನ ಹೃದಯ ಬಿಡುವುದನ್ನೇ ನಿಲ್ಲಿಸಿದಂತಾಯ್ತು ಕಣೆ. ನೀನಂತ ಪ್ರಿಯತಮ ಸಂತೋಷನೇ ನನ್ನ ಜೊತೆ ಇರುವಾಗ ನನಗೆ ಯಾವ ಭಯವೂ ಇಲ್ಲ. ಅದು ಅಲ್ಲದೆ ನೀನಂತ ಸಂತೋಷ ನನಗೆ ಪತಿಯಾಗಿ ಸಿಕ್ಕಿರ್ಬೇಕಾದ್ರೆ ದಿನದ 24 ಗಂಟೆನೂ ನಾನು ದಿನದ 24 ಗಂಟೆನೂ ನಾನು ಸಂತೋಷವಾಗಿ ಇರ್ತೇನೆ. ಐಶ್ವರ್ಯ ನೀನು ನಗರದ ಸಂತೋಷವಾಗಿರುತ್ತದೆ ಈ ನನ್ನ ಪ್ರೀತಮನ ಆಸ್ತಿ ಕಡೆ. ನಿಜ ಸಂತೋಷ್, ನನಗೂ ಅಷ್ಟೇ. ನಿಮ್ಮನ್ನ ಬಿಟ್ಟು ಒಂದು ಕ್ಷಣ ಕೂಡ ನನ್ನಿಂದ ಇರಲಾಗುವುದಿಲ್ಲ ಸಂತೋಷ್. ಆದ್ರೆ ನನ್ನದೊಂದು ಮಾತು. ಅದೇನು ಹೇಳು ಐಶ್ವರ್ಯ. ನೋಡಿ, ನನಗೂ ಕೂಡ ಬಣ್ಣ ಇದ್ದಾನೆ. ಆ ನನ್ನನ್ನ ಒಪ್ಪಿಕೊಂಡ್ರೆ ನಾವಿಬ್ಬರು ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ಐಶ್ವರ್ಯ ಅದು ಯಾಕೆ ಬಂತು ನನಗೆ ನಿಂತ ಮೇಲೆ ಅದು ಯಾಕೆ ಅಪ್ಪಳಿಸಿನಲ್ಲಿ ಎಲ್ಲಿಂದ ಹೋಗುವ ಈ ಜೀವನದಲ್ಲಿ ನನ್ನ ಪ್ರೀತಿ ಸಂಗಾತಿಯಲ್ಲಿ ಐಶು ನಾವಿಬ್ಬರು ಈಗ ಜೊತೆಯಾಗಿರಬೇಕೆಂದರೆ ಒಟ್ಟಿಯಾಗಿ ತಿರುಗುವುದನ್ನು ಬಿಟ್ಟು ಬರಿದಾದನ್ನು ಕೊಂಡ ಮಾಗಲ ಕಟ್ಟಿಸಿಕೊಂಡು ನಾನು ನೋಡು, ನೀನು ಹೇಳುವ ಮಾತು ಸತ್ಯವಾಗಿದೆ ಸಂತೋಷ್. ಆದ್ರೆ ನಾನು ನನ್ನ ಅಣ್ಣನಿದ್ದಾನೆ ಅಂತ ಹೇಳಬೇಕು ಅನ್ಕೊಂಡೆ. ಪ್ರತಿಯೊಬ್ಬರ ಹತ್ರನು ನನಗೆ ಅಣ್ಣನಿದ್ದಾನೆ ಅಂತ ಹೇಳುತ್ತಾ ಹೋದ್ರೆ ಏನು ಪ್ರಯೋಜನ, ನೀನೇ ಹೇಳು. ಆಯ್ತು ಐಶ್ವರ್ಯ, ನೀನು ಹೇಳುವ ಮಾತು ನನಗೆ ಪ್ರೀತಿ ಇದೆ. ಆದರೆ ನಿನಗೊಬ್ಬ ಅಣ್ಣ ಇದ್ದಾನೆ ಅಂತ ಹೇಳಿದ್ರೆ ಹಾಗೆ ಇರಬೇಕಲ್ಲ. ನೋಡು ಸಂತೋಷ್, ನಾನು ಪ್ರತಿಯೊಬ್ಬರ ಬಳಿಗೆ ಹೋಗಿ ನನಗೆ ಒಬ್ಬ ಅಣ್ಣನಿದ್ದಾನೆ ಅಂತ ಹೇಳಿಕೊಂಡ್ರೆ ಏನು ಪ್ರಯೋಜನ? ಆಯ್ತು ಐಶ್ವರ್ಯ, ಮುಂದೆ ಏನು ಮಾಡಬೇಕಿದ್ದೀರಿ ಹೇಳು. ಏನಿಲ್ಲ, ಹಿಂದೆ ಹೋಗಿ ನಾನು ನನ್ನ ಅಣ್ಣನ ಹತ್ರ ನಮ್ಮಿಬ್ಬರ ಪ್ರೀತಿ ವಿಷಯವನ್ನ ಮಾತಾಡ್ತೀನಿ. ಒಂದು ವೇಳೆ ನನ್ನ ಅಣ್ಣ ಒಪ್ಕೊಂಡ್ರೆ ಮುಂದಿನ ವಾರವೇ ನಮ್ಮಿಬ್ಬರ ಮದುವೆ, ಆಯ್ತಾ? ಆಗಲ್ಲ ಐಶ್ವರ್ಯ, ಆದರೆ ಒಪ್ಪಿಗೆ ಕೊಡದೆ ಹೋದರೆ ಅಂತಹ ಮಾತುಗಳನ್ನ ಮಾತ್ರ ಮಾತಾಡ್ಬೇಡ ಸಂತೋಷ್. ನೋಡು, ನೀನು ಆ ರೀತಿ ಮಾತನಾಡಿದ್ರೆ ಸಹಿಸಿಕೊಳ್ಳುವ ಶಕ್ತಿ ನನ್ನ ಮನಸ್ಸಿಗೆ. ಅದು ಅಲ್ಲದೆ ನಿನ್ನನ್ನು ಬಿಟ್ಟು ನಾನು ಒಂದು ಕ್ಷಣ ಕೂಡ ಬದುಕಿರಲು ಸಾಧ್ಯವಿಲ್ಲ ಸಂತೋಷ್. ಆಗಬೇಡ ಐಶ್ವರ್ಯ, ತಮಾಷೆಗೆ ಹೇಳಿದೆ. ಇದು ಯಾವತ್ತೂ ನಿನ್ನ ಮಾತನ್ನು ನಡೆಸುವುದಿಲ್ಲ. ಐ ಪ್ರಾಮಿಸ್ ಐಶು, ಐ ಪ್ರಾಮಿಸ್. ಹಾಗಾದ್ರೆ ಈ ನಿನ್ನ ಮಾತು ಸತ್ಯವೇ ಸಂತೋಷ್? ಸತ್ಯ ಐಶ್ವರ್ಯ. ಐಶ್ವರ್ಯ, ಅಬ್ಬಾ, ನೀವು ಇದೇ ರೀತಿ ಮಾತಾಡ್ತಾ ಇದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ. ಇದರಲ್ಲಿ ನಾಚಿಕೆಪಡುವ ವಿಷಯ ಇದೆ ಐಶ್ವರ್ಯ. ನನ್ನ ಪ್ರೀತಿಗೆ ಬಾಲ ಬಡ್ಡಿಗೆ ಹೊಡೆಯಲಾದ ನನ್ನ ಹೃದಯದ ಸಂತೋಷಕ್ಕೆ ನಿನ್ನ ಪ್ರೇಮೆಯ ಕಲ್ಪನೆಯಿಂದ
ಹುಡುಗಿರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿರಪ್ಪ. ಎಣ್ಣೆ ಮಾತೊಂದೆಲ್ಲ ಹೋದ್ರೆ ಎತ್ತರಾಗಿರಪ್ಪ. ಎಂಡ 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 ಜಗಳೂರಿನಿಂದ ಇಲ್ಲಿವರೆಗೂ ಬಂದ್ರು ಒಂದು ಸುಂದರವಾಗಿರೋ ಫಿಗರು ಕಾಣ್ತಾ ಇಲ್ಲ. ಮಳೆ ವ್ಯಾಪಾರನೂ ಇಲ್ಲ. ಸ್ವಲ್ಪ ದೂರ ಹೋದ್ರೆ ಚೆನ್ನ ಸ್ವಂತವೇ ನೋಡ್ರಿ. ಒಟ್ಟಿನಾಗ ಈ ಚಂದು ನಗುಪ್ಪಿ ನಲ್ಲಿಕಾಯ ಅಲ್ಲ ಆವಾಗ್ಲಿಂದ ಬಳೆ ಬೇಕಂದ್ರ ಬಳೆ ಅಂತ ಹೋದ್ರು ಇನ್ನೂ ಒಬ್ರು ಇಳಿಸ್ಕೊಳಕ್ ಬರ್ತಾ ಇಲ್ಲ. ಬರ್ರವ ಬರ್ರಿ, ಲಾರಿ ಕಾಯೋ ಪುಷ್ಪತ್ತೆ, ಹಳ ಕಾಯೋ ಸುನಂದತ್ತೆ, ಕುಡಿ ಕಾಯೋ ಶಾಂತತ್ತೆ, ಭಕ್ತಿನಾಡೋ ಪ್ರೇಮತ್ತೆ. ಬರ್ರವ ಬರ್ರಿ, ಈ ಮಳು ಹೊಟ್ಟೆ ಮಾಡಿ ಆದ್ರೂ ಬಳೆ ಹುಡುಕ್ಕೊಂಡು ವ್ಯಾಪಾರ ಮಾಡಿ ಬರ್ರವ. ಒಬ್ಬತ್ತಿನಿಂದ ಹೊರಡ್ಕೊಳ್ತಾ ಇದ್ದೀನಿ. ಈ ಮುಂದೆ ಏನಾಗಿತ್ತು ಬಂದು ಬಳೆ ಹಿಡಿಸ್ಕೊಳ್ಳೋದಕ್ಕೆ? ಅಲ್ಲ, ಇಂದ್ರ ಕಡೆಯಿಂದ ಏನೋ ಒಂದು ಫಿಗರ್ ಬರಕತ್ತೈತೆ. ಬರ್ಲಿ ಬರ್ಲಿ, ಈ ಮುದುಕಿಯರು ನಾನು ಏನ್ ಮಾಡ್ಲಿ ನಾವು?
ನೀ ಇನ್ನೊಂದು ಸಾರಿ ನನಗೆ ಏನಾದ್ರು ಬಂದು ಡಮಂಡಿ ಮೀ ಡಕ್ಕ ಅನ್ನೋ ಗುದ್ದುದ್ರ ಮಗನ ಹೋಗ್ತಿ ಮ್ಯಾಗ, ಇಲ್ಲಾಂದ್ರೆ ನಮ್ದು ಖಾಲಿ ಸಾಕಿರ್ತಾರ ನೋಡು. ಪೊಲೀಸ್ ಸ್ಟೇಷನ್ ಹೋಗು, ನಿಂದು ಕಂಪ್ಲೇಂಟ್ ಕೊಟ್ಟು ನಿಂದೆಲ್ಲ ಪಿಚ್ ಪಿಸಾಕಿ ಬಿಡ್ತಿ. ನನ್ನ ತಂದು ಅದೇ ಇವನ್ ಏನ್ ಮಾಡ್ಕೊಂಡ್ಬಿಟ್ಟ ಮತ್ತೆ ಹುಡುಗಿಯರಿಗೆ. ನಾವೇನೋ ಹುಡುಗಿಯರು ಪಾಪ ಮುದುಕರು ಮುದುಕ್ರಿ ಏನ್ ಮಾಡ್ತಾರ ಮುದುಕರು ಒಂದು ಹಾಲು ಇರ್ತಾವ, ಒಂದು ಹಾಲು ಬಿದ್ದೋಗಿರ್ತಾವ ಅಂತಂದ್ರೆ ಇವ್ ನನ್ನ ಬಂದು ಗುದ್ದಿದಾರ. ಹುಡುಗರೆಲ್ಲ ಅಡ್ಜಸ್ಟ್ ನೀನ್ ಹಿಂಗೆ ಇದು ಮಾಡು, ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಒಳಗಾಸಿ ನಿನ್ನ ಕಬ್ಬಿಡುವಂತಿರೋ ಮೈನ ಸಲಹೆ ಮಾಡಿ ನೀನು ಎಬ್ಬಿಸ್ಬಿಡ್ತೀನಿ ಮಗನ. ನಿನ್ನಂಥ ಮೂರ್ಖಾಸೆ ಹೆಣ್ಣಿನ ಚಿಲ್ಲರೆ ಬುದ್ಧಿ ಏನು ಬುದ್ಧಿ ಕಲಿಸ್ಬೇಕಂದ್ರೆ ಚೆನ್ನಾಗಿ ಮಕ್ಕಳಲ್ಲಿ ಟಚಿಂಗ್ ಬರಾಬರಿ ಇವ್ನ ನೆಗದಿ ಬಿದ್ದು ಹೋಗ. ಇವ್ನ ಏನ್ ಬಂದಿತ್ತಪ್ಪ, ಒಳ್ಳೆ ಆಂಟಿಯರು ಕುತ್ಕೊಂಡಿರೋ ಮಧ್ಯೆ ಟಚಿಂಗ್ 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 ಅಂತ ಏನ್ ಸಾಕ್ ಮಾಡು ನಿಂದು ಬಜರ್ ಬಾಯಿನ. ನಮ್ಮಕ್ಕೂ ಸೂಪರ್ ಅಂದರೆ ಅಯ್ಯವ್ವ ಮರಿಯ ಇವೊಂದು ಮಾತು ಕೇಳ್ತಿದ್ರ ನಂದು ಒಂದು ನಮೂನಿ ಆಗ್ತೈತಿ. ಅವನಿಗೆ ವೈಬ್ರೇಷನ್ ಆದ್ರ ನಾನು ನೋಡಿಬೇಕು ಅನ್ನಿಸ್ತೈತಿ. ನಾನ್ ನೋಡಿದ್ರ ಅವ್ನ ಮೈಯೆಲ್ಲ ಫುಲ್ ವೈಬ್ರೇಷನ್ ಹೋಗ್ತೈತಿ. ಇವ್ನು ಭಾರಿ ದೊಡ್ಡ ಸಮಸ್ಯೆ ಐತಿ. ಇವ್ದೇನ್ ಸ್ವಲ್ಪ ವಿಚಾರಿಸ್ತಾನೇನ್ರಿ? ಹಾ ಸಾಹೇಬ್ರ ಏನು ನಮ್ದು ನಿಮ್ದು ಟಚಿಂಗ್ ಟಚಿಂಗ್ ಏನಿಲ್ಲ ಬಿಡ್ರಿ. ಏನ್ ಹೇಳಿ ಬಿಡಲಿ, ಪರವಾಗಿಲ್ಲ. ಈಗ ಕೂತಿರೋರೆಲ್ಲ ಬರೀ ಮಾನ್ಗೆಟ್ಟಲ್ಲ, ಅವ್ರನ್ನು ಕೇಳ್ತಾರ ಅದನ್ನು ಸ್ವಲ್ಪ ಹೇಳ. ಏ ರಂಗೆ, ನೀನು ಬಂದು ನನಗೆ ಡಿಕ್ಕಿ ಹೊಡೆದಲ್ಲ, ಹೊಡೆದೆ ಆಗ ನಿನ್ನ ಯಾವ ಬಂದರೆ ಅದನ್ನ ಬಿದ್ದು ಕಣ. ಅದೇ ಕಣ ನನಗೆ ಗೊತ್ತಾಗಿದ್ದು, ಮುಂದೆ ಗೊತ್ತಾಗ್ಲಿಲ್ಲ ಕಣಲ್ಲ. ಯವ್ವ ಯವ್ವ ಶಿವ ಶಿವ ಪ್ರಬಂಧನ ಸತ್ತಿ ಯವ್ವ ಇಲ್ಲ. ನಾನ ಇವರೇ ಡಿಕ್ಕಿ ಹೊಡೆದಿದ್ದು ಇವನೇ ತಾನು. ನಾನೇನ ಹೇಳ್ತಿದ್ರ ಮರಿಯ ನಾನಲ್ಲ. ಇವ ಬಂದು ಡಿಕ್ಕಿ ಹೊಡೆದ ನಾನಂತ ಹೇಳ್ತಿರೋ. ಇವನು ಬಂದು ನನ್ನ ಡಿಕ್ಕಿ ಹೊಡೆದಕ್ಕ ನಾವೆಲ್ಲ ಹೋಗ್ಬಿಟ್ಟವು. ಮತ್ತೆ ಹೇಳ್ತಾನೆ ಕೈಕಾಲ ಮರಿಯ ಕೈಕಾಲ ಬೇರೆ ತಿಳ್ಕೊಬಿಡ್ರಿ. ನೀವೆಲ್ಲ ಭಾರಿ ಡಬಲ್ ಮೀನಿಂಗ್ ಅಂತ ಗೊತ್ತು ನನಗ. ಏ ಬಿಕ್ಲಾಸ್ತೀನಿ ಮಗನ, ಏನೋ ನನ್ನ ನೀನು ಎರಡು ಮೇಲೆ ಎದೆ ಮೇಲೆ ಬಿದ್ದಿದ್ದು ನಿನ್ನ ಕಾಲಲ್ಲೇ ರಂಗೆ. ಏನು ಕಾಲವು ಅಬ್ಬಬ್ಬಾ. ಅಲ್ಲ ಬರೀ ಕಾಲಂದಿ ಅಷ್ಟು ಮತ್ತೆ ಬೇರೆ ಬೇರೆ ಏನೇನೋ ಅಂದ್ಬಿಟ್ಟು ಅಂತ ನಾಟಿಕೊಂಡ್ಬಿಟ್ಟು ಭಾರಿ ತಪ್ಪಿರ್ತಾರ ನೋಡಿ. ಎಲ್ಲ ಹೆಂಗ್ ಕಣ್ಕೊಂಡ್ ಬಿಡ್ಕೊಂಡು ಹೆಂಗ್ ನೋಡಕತ್ತಾರ ನೋಡು, ಹೆಂಗ್ ಬಿಡ್ತಾರ. ಸಾಕಪ್ಪ ನೀನು ಹೊಡೆದಾಟ. ನೀನ್ ಇಲ್ಲೇ ಇದ್ರೆ ಹೋಗ್ತೀನಿ ಯಾಕ ಸುಮ್ಮನಿರ್ತಿ. ಜಳ ಕಲಿಬಿಡ ಬಿಗ್ನಾಸಿ ನಮ್ಮ ಮಗ. ನೀನ್ ಏನಾದ್ರೂ ಮಾಡ್ಕೊಳ್ಳೆ, ನಾನು ನಿನ್ನ ಇಷ್ಟಪಟ್ಟಿನ ಅಷ್ಟೇ. ಇವ್ರು ನನಗೆ ಇಷ್ಟಪಟ್ಟವಂತ ಅಲ್ಲ ಮರಿಯ. ನಿನ್ನ ಸಾಯ್ಸಕ್ ನಾನಿದ್ದೀನಿ. ನನ್ನಂತ ಚಲೋ ಸಿಗ್ಬೇಕಂದ್ರ ಸಿಗೋದಿಲ್ಲ. ಅಂದ್ರ ನೀನು ಒಂದು ದಿವಸಕ್ಕೂ ಇಷ್ಟಪಟ್ಟಿನಿ ಅಂತೀಯಲ್ಲ, ಹೆಂಗೈತಂತೀಯ. ಅದೇ ನೋಡಲಿ ನಿನಗೆ ಕಷ್ಟ. ಹೌದೇನು? ಇದು ಹೆಂಗೋ ಕರೆ ಮುಸುಡಿ ನಂದು ಪುಟ್ಟಿಯೊಳಗೆ ಬಿದ್ದಂಗ ಆಯ್ತು. ಬಿಟ್ಟೊಳಗೆ ಬಿಸ್ಕೊಂಡು ಹೆಂಗ ಪ್ರೀತಿ ಪ್ರೇಮ ಅಂತ ಮಾಡಿ ಅವನಂದ್ರೆ ರೊಕ್ಕ ರೊಕ್ಕ ರೊಕ್ಕನೆಲ್ಲ ಕೆಸ್ಕೊಂಡು ಇಡ್ಬೇಕು ನನಗೆ 3 ನಾಮ. ಇಲ್ಲಾಂದ್ರೆ ನನ್ನ ಹಿಡ್ಕೊಂಡು ಬಗ್ನಿ ಗೂಟನ. ಅಲ್ರಿ ಸಾಹೇಬ್ರ, ನೀವು ಎಷ್ಟು ಪ್ರೀತಿ ಮಾಡ್ತೀರಿ? ರೋಮಿಯೋ ಜೂಲಿಯಟ್, ಲೈಲಾ ಮಜಿದ್, ಸಲೀಮ್ ಅಲಕ್ಕನಿ ಇವರೆಲ್ಲ ಪ್ರೀತಿ ಮಾಡಿ ಸತ್ತು ಊರಲ್ಲೇ ಅಷ್ಟು ಪ್ರೀತಿ ಮಾಡ್ತೀನಿ ನಾನು ನಿನ್ನ. ನಿಜವಾಗ್ಲೂ ನಾನು ನಿಮ್ಮೂರಿಗೆ ಭಾಗ್ಯದ ಬಾಳಗರನಾಗಿ ಬಂದೀನಿ. ಬಾಡಿಗೆ ಮಾಡ್ರಿ ಮತ್ತ ಹಾಗಾದ್ರೆ ಸರಿ. ಮತ್ತು ಒಂದು 2 ಹಿಡು ಮತ್ತೆ ತಾನೇ ಮಾಡ್ತೀನಿ ಕೈನ. ಬರೀ 3 ಚಲೋ ಬಳಿ ಇಡ್ಬೇಕು, ಜಾಸ್ತಿ ಬೇಡ. ನಮಗೆ ಜಾಸ್ತಿ ನಾವು ಹಿಡಿಸ್ಕೊಳ್ಳೋದು ಇಲ್ಲ, ನೀವು ಹಿಡೋದು ಬೇಡ. ನೀವೆಲ್ಲ ಭಾರಿ ಡಬಲ್ ಮೀನಿಂಗ್ ಹುಡುಗರಾಗಿ, ನಾವೆಲ್ಲ ಬರೀ ಸಿಂಗಲ್ ಮೀನಿಂಗ್ ಹುಡುಗಿರದಿ. ಅದಕ್ಕೆ ನಮ್ಗೆ ಅವೆಲ್ಲ ಬೇಡ. ಬರೀ 3 ಇಡ್ರಿ ಮತ್ತ. ಏನು ಹೊರಟಾಗಿದ್ದವನಿಗೆ ನಿನ್ನ ಕೈ ಸ್ವಲ್ಪ ಸೋತೆ ಇಲ್ಲ. ಹೊರಟಾಗಿದ್ರೆ ಮತ್ತೆ ಮಾಡಕ್ ಚೆನ್ನಾಗಿರೋದು. ಅಂದ್ರೆ ಬಳಿ ಹಾಕಕ್ಕ ಕೈನ ತಪ್ಪಿಡ್ಕೋಬೇಡ. ಅಂದ್ರೆ ಏನಾಗೋದಿಲ್ಲ ಹಾಕ. ಅಲ್ಲ ಅಂತ ಅಲ್ಲ ಕಣೆ, ಹೊರಟಾಗಿರೋ ನಾನೇನಾದ್ರೂ ಹಂಗೆ ಇಟ್ಟಿರ ಅಂದ್ರೆ ಕಣೆ. ಅದಕ್ಕೆ ನನ್ನ ಹತ್ರ
ಎಣ್ಣೆ ಐತಿ. ಅಜ್ಜಿ, ಅಜ್ಜಿ, ನಾಲ್ಕು ಮಾಡಿ. ನೀನ್ ಏನ್ ಮಾಡ್ತಿ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಹಾಕು ನಿನ್ ಬಳಿ ನನಗೆ ಹೇಳು, ನನಗೆ ಅರ್ಜೆಂಟ್ ಐತಿ. ಸ್ವಲ್ಪ ಹುಡುಗರ ನನ್ನ ನೋಡ್ಕೊಂಡ್ ಹೋಗ್ಬೇಕು. ಅಷ್ಟೇ ಯಾಕೆ ಅವಸರ ಮಾಡ್ತೀಯ? ಔಷಧ ಮಾಡೋ ಕೆಲಸ ಅಲ್ಲ ಕಣೆ ಇದು. ಲೇ ರಂಗಿ, ನನ್ನ ಕೆಂಪಾಗಿರೋ ಕೈಗೆ ಈ ಕಪ್ಪಾಗಿರೋ ಬೆಳೆ ಎಷ್ಟ್ ಚಲೋ ಐತಲ್ಲ ನನ್ ಕೆಂಪಾಗೈತ್ ನೋಡು. ಹತ್ರ ಮಾಡಿ ಭಾಳ ತ್ರಾಸ ಆಗ್ತೈತೆ. ಅಲ್ಲ ನೋಡಿ ಎಷ್ಟು ಚಲೋ ಐತಿ. ಚಿತ್ರದುರ್ಗ ಹುಡುಗಿ ಅಂದ್ರೆ ಕಮ್ಮಿ ಏನು. ಕೈಯು ಕೆಂಪು ಐತಿ, ಗುಣನೂ ಕಪ್ಪು ಐತಿ, ಹುಡುಗಿನೂ ಅಷ್ಟ ಐತಿ. ಹಂಗಂದ್ರೆ ಹೇಳು ಮತಿ ಇವ್ನ ಹತ್ರ ಓದೋದು ನಂದು ಎಲ್ಲ ಸಾಕಾಯ್ತು. ಇನ್ನು ಎಷ್ಟು ಹತ್ರ ಬರ್ಬೇಕು? ಜಾಸ್ತಿ ತ್ರಾಸ್ ಮಾಡ್ಕೋಬೇಡ. ಹತ್ರ ಬರ್ತಿ ಹಂಗ ಇಟ್ಬಿಡು. ಒಳಗೆ ಒಳಗಿಲ್ಲಲೇ ರಂಗಿ, ಎಷ್ಟು ದಮ್ಮ ಕಟ್ಟಿ ಅದೇ ಒಳಗಿಲ್ಲಲೇ. ಬೆಳ್ಳಗಿಡ. ಸರಿ. ಹಂಗೆ ನಿಂತ್ಕೊಂಡು ಜೋರಾಗಿ ಬರ್ತೀನಿ. ಯವ್ವ, ಬಾರಿ ಐತಿ ಬಿಡು ಮರೆಯ. ಅಲ್ಲ ನೀನು ಒಂದು ಬೆಳಗ್ಗೆ ಇಷ್ಟು ತ್ರಾಸ ಮಾಡಿದಿ ಅಂದ್ರೆ ಇನ್ನು ಮೂರು ಬೆಳಗ್ಗೆ ನೀ ಎಷ್ಟು ತ್ರಾಸ ಮಾಡ್ಬೋದು? ಬೇಡ ಬೇಡ, ನನಗೆ ಒಂದೇ ಸಾಕು. ನಾನು ನಿನ್ ಹೋಗ್ತೀನಿ ಅಪ್ಪ, ಸಾಕು ದೊಡ್ಡ. ಏನು ಆಗಲ್ಲಲೇ ರಂಗಿ. ಈಗ ನನ್ನ ಹೆಂಗೆ ಏನಾಗುತ್ತೆ ನೀವು ಮಾಡಿನಾ? ಒಂದು ಬೆಳಿಗ್ಗೆ ಸರಿ ಹೋದ್ರೆ ಸಾಕಲೇ. ಆಮೇಲೆ ಈಗ ಪುನಃ ಇಳಿಸ್ಕೊಳ್ಬೇಕು ಅನಿಸ್ತೈತೆ. ಒಂದು ಬೆಳಿಗ್ಗೆ ನೀನು ಹಾಕಿ ತಿಕ್ಬಿಟ್ಟಿ, ನಿನಗೆ 2 ಬೆಳಿಗ್ಗೆ ನನ್ನ ಕೆಂಪನ ಕೈ ಹೋಗಿ ಕರೆ ಕೈ ಆಗ್ಬಿಡ್ತಾವ. ಅದಕ್ಕೆ ಬೇಡ, ನಾನು ಹೋಗ್ತೀನಿ. ನಿನ್ನ ಫೀಸ್ ಎಷ್ಟು ಕೊಡ್ಬೇಕು ಹೇಳು, ನಾನು ನಿನ್ನ ಬರ್ತೀನಿ. ಸರಿ ರಂಗಿ, ಇದೆ ಕಡೆನಾ? ಸರಿ ಇಲ್ಲ ಇವ ಅದೇ ಡಮ್ಮಿ. ಏನ್ ಮಾಡಿಯ? ನಿಮ್ಗೇನು ಫೀಸ್ ಕೊಡೋದು ಬೇಕಿಲ್ರಿ. ನನ್ನ ಜೊತೆ ಒಂದೇ ಒಂದು ಅದೇ 9. ಹೊಡಿಯೋ ಸಾಗೆ ಮತ್ತೆ.
ಹೋಗುದಿಲ್ಲ ನೀ ಗಡಬಡ ಮಾಡಬೇಡ Thank you.